ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂತ ದೇವರು ಆತನಾಗಿದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 42ನೇ ಅಧ್ಯಾಯ 7ನೇ ವಚನ. ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರನಾಗಿಯೂ ಅನ್ಯ ಜನಗಳಿಗೆ ಬೆಳಕನಾಗಿಯೂ ನೇಮಿಸಿದ್ದೇನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡುವಂತ ದೇವರು ಆತನಾಗಿದೆ ಪ್ರಿಯರೇ. ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ದೇವ್ರು ನಮಗೆ ರಕ್ಷಿಸುವಂತ ದೇವ್ರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಬಿದ್ದೋಗಿಂತ ಸ್ಥಿತಿಯಲ್ಲಿ ಇರ್ತೇವೆ. ನಮ್ಮ ಜೀವನ ಯಾವ್ದಕ್ಕೆ ಬರಲ್ಲಂತ ಸ್ಥಿತಿಲಿ, ಎಷ್ಟು ಜನರ ಮುಂದೆ ನಾವು ಅವಮಾನ ಹೊಂದಿದ ಸ್ಥಿತಿಲಿ, ಏನ್ ಮಾಡ್ಬೇಕಂತ ನಮ್ಮ ತಿಳಿಯಲಂತ ಸ್ಥಿತಿಲಿ ನಾವು ಆಲೋಚನೆಯಲ್ಲಿ ಇದ್ದಿದ್ದೇವೆ ಪ್ರಿಯರೇ. ಆದ್ರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ. ನಾನು ನಿಮ್ಮನ್ನು ಕರೆದು, ನಾನು ನಿಮ್ಮನ್ನು ಕೈ ಹಿಡಿದು ನಾನು ಕಾಪಾಡುವೆನು. ಯಾವ ಸ್ಥಿತಿಯಲ್ಲಿ ಬಿದ್ದೋಗಿಂತ ಸ್ಥಿತಿಯಲ್ಲಿ ಇದೀವ, ಅದೇ ಸ್ಥಿತಿಯಲ್ಲಿ ದೇವ್ರು ನಮಗೆ ಕೈ ಹಿಡಿದು ನಮ್ಮನ್ನು ಕಾಪಾಡುವಂತ ದೇವ್ರು. ಅದು ರೋಗನೇ ಆಗಿರ್ಬೋದು, ಕುಟುಂಬ ಸಮಸ್ಯೆಗಳೇ ಆಗಿರ್ಬೋದು, ಕೋರ್ಟ್ ಕೇಸ್ ವಿಷಯನೇ ಆಗಿರ್ಬೋದು, ಅನೇಕ ದಿವಸದಿಂದ ನಿಮ್ಮ ಅವಮಾನ ಸ್ಥಿತಿಯಲ್ಲಿ ಅದೇ ಸ್ಥಿತಿಯಲ್ಲಿ ಜೀವಿಸ್ತಾ ಇದಿರ್ಬೋದು. ಅನೇಕರು ಅಂತ ಇರ್ಬೋದು, ಇದೇ ನಿಮ್ಮ ಜೀವನ, ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ಕೈ ಹಿಡಿದು ನಡೆಸುವರು, ಯಾರು ನಿಮ್ಮನ್ನು ಕಾಪಾಡುವರು ಅಂತೇಳಿ ಎಷ್ಟೋ ಜನ ನಿಮ್ಮನ್ನು ಅವಮಾನ ಪಡಿಸಿರುವುದು ಪ್ರಿಯರೇ. ಆದ್ರೆ ನೀವು ಭಯ ಪಡಬೇಡ್ರಿ. ದೇವರು ಹೇಳ್ತಿದ್ದಾರೆ, ವಾಗ್ದಾನ ಮಾಡ್ತಿದ್ದಾರೆ, ನಾನು ನಿಮ್ಮನ್ನು ಕರೆದು ಕೈ ಹಿಡಿದು ನಾನು ನಿಮ್ಮನ್ನು ಕಾಪಾಡುವೆನು. ಅನೇಕ ಜನಗಳ ಮುಂದೆ ನೀನು ಬೆಳಕನಾಗಿ ನಾನು ನೇಮಿಸುವೆನು ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಯಾವ ಜನರ ಮುಂದೆ ನೀವು ಅವಮಾನ ಹೊಂದಿದ್ರು ಪ್ರಿಯರೇ, ಯಾವ ಜನರ ಮುಂದೆ ನೀವು ಆತ್ಮ ರೀತಿಯಾಗಿ ಬಿದ್ದೋಗಿದ್ದ ಸ್ಥಿತಿಯಲ್ಲಿ, ನಿಮ್ಮ ಜೀವನ ಯಾವ್ದಕ್ಕೆ ಬರಲ್ಲಂತ ಸ್ಥಿತಿಯಲ್ಲಿ ಆ ರೀತಿಯಾಗಿ ಜೀವಿಸಿದ್ರು ಪ್ರಿಯರೇ, ಆ ಜನರ ಮುಂದೆನೆ ದೇವರು ನಿಮ್ಗೆ ಒಳ್ಳೆ ಬೆಳಕನಾಗಿ ನೇಮಿಸುವಂತ ದೇವರು. ಹಲ್ಲೆಲೂಯಾ. ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ನಮಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಈ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಧೈರ್ಯ ತಂದು ಕೊಡು ಪ್ರಿಯರೇ. ದೇವ್ರು ನಿಮಗೆ ಒಳ್ಳೆ ಬೆಳಕನಾಗಿ ನೇಮಿಸುವಂತ ದೇವರು. ಇಷ್ಟು ದಿನಮಾನಗಳೆಲ್ಲ ಪಟ್ಟಂತ ನೀವು ಅವಮಾನಗಳು, ಕಷ್ಟಗಳು, ರೋಗಗಳು, ಹಿಂಸೆಗಳು, ಯಾವ ಸಮಸ್ಯೆಯಲ್ಲಿ ಬಿದ್ದಂತ ನಿಮ್ಮ ಜೀವಿತ ಕತ್ತಲಾಗಿದ್ದಂತ ನಿಮ್ಮ ಜೀವಿತದಲ್ಲಿ ಇದ್ದಂತ ನಿಮ್ಮ ಪ್ರತಿಯೊಂದು ಬಂಧನದಿಂದ ದೇವ್ರು ಬಿಡಿಸಿ ಆತ ನಿಮ್ಮನ್ನು ಕರೆದು ಕೈ ಹಿಡಿದು ನಡೆಸಿ ಒಳ್ಳೆ ಬೆಳಕನಾಗಿ ನೇಮಿಸುವಂತ ದೇವರು, ಸರ್ವಶಕ್ತನಾದ ದೇವ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನೀವು ಎಷ್ಟು ಜನರು ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಾ. ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನು ಒಳ್ಳೆ ಬೆಳಕನಾಗಿ ನೇಮಿಸಿ ನಮಗೆ ಆಶೀರ್ವಾದ ಕೊಡುವಂತ ದೇವರು ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನೆರವೇರಿಸಿ ನಿಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸಿ ನಮ್ಮನ್ನು ಕಾಪಾಡಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂತ ದೇವರು ಕರ್ತನಾದ ಯೆಹೋವ ದೇವ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮರೀತಿ ರಿಸೀವ್ ಮಾಡ್ಕೊಂಡು ತಂದೆ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಒಂದೊಂದು ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರು ನೀವಾಗಿರಪ್ಪ ತಂದೆ. ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಅವ್ರ ಇದ್ದಂತ ಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ಅವ್ರಿಗೆ ನೀನು ಕೈ ಹಿಡಿದು ನಡೆಸಿ ನೀವೇ ಸಹಾಯ ಮಾಡಿರಿ ಪ್ರಭಾ. ಅವರ ಜೀವಿತದಲ್ಲಿ ಬೆಳಕರಾಗಿ ನೇಮಿಸಿದಂತ ದೇವ್ರು ನೀವಾಗಿರಿ ಪ್ರಭಾ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ತಂದೆ ಅವ್ರ ಇದ್ದಂತ ಸ್ಥಿತಿಗಳೆಲ್ಲ, ಅವ್ರ ಕಷ್ಟ ಸಮಸ್ಯೆಗಳು, ಕೋರ್ಟ್ ಕೇಸ್, ಸಾಲ ಹಿಂಸೆಗಳು, ರೋಗಗಳ ಹಿಂಸೆಗಳು, ಪ್ರತಿಯೊಂದು ಹಿಂಸೆದಿಂದ ಅವ್ರಿಗೆ ತೆಗೆದು ಪ್ರಭಾ ಅವರಿಗೆ ಕೈ ಹಿಡಿದು ನಡೆಸಿ ಅವ್ರಿಗೆ ಧೈರ್ಯ ಪಡಿಸಿ ಅವರಿಗೆ ನೀವು ಒಳ್ಳೆ ಬೆಳಕನಾಗಿ ನೇಮಿಸುವಂತ ದೇವ್ರು ನೀವಾಗಿರ್ ಪ್ರಭಾ. ಮುಂಜಾನೆ ಸಮಯ ತಂದಿ ಎಷ್ಟು ಜನ ಕಲಿವೇರಿ ವಾಗ್ದಾನ ಪ್ರೇರಿ ಪ್ರಭಾ ಸಪೋರ್ಟ್ ಮಾಡೋದು ಪ್ರತಿಯೊಬ್ಬರು ತಂದಿ ಅವರು ಒಳ್ಳೆ ಲೈಕ್ ಮಾಡೋರು, ಶೇರ್ ಮಾಡೋರು, ಪ್ರತಿಯೊಬ್ಬರು ಕಮೆಂಟ್ ಕಳಿಸೋರು, ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಈ ವಾಗ್ದಾನವನ್ನು ಒಂದು ಕುಟುಂಬದಲ್ಲಿ ತಂದಿ ಆಶಿಸು ಬಲಪಡಿಸಿರು ಪ್ರಭಾ. ತಂದಿದ್ರು ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಆಶಿಸು ಬಲಪಡಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.